ಅಯ್ಯೋ 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 ಈ ಬಿಕ್ನಸ್ ಎಲ್ಲಿದ್ದಾಳು ಏನೋ, ನಂಗಂತೂ ಸಾಕಾಗೋಯ್ತು. ಅಂಗಳ ಗುಡ್ಸಿಲ್ಲ, ನನಗೆ ಬೆಡ್ ಕಾಫಿ ಕೊಟ್ಟಿಲ್ಲ. ಇವಳು ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ, ಆ ಸೌತಿ ನನಗೆ ಇವಳು ತಲೆ ಕಟ್ಟಿ ಹೋಗ್ಬಿಟ್ಲು. ಇವಳು ಕಾಲಕ್ಕೆ ನನಗೆ ಬಂದದ್ ಸಾಕಾಯ್ತು. ನೋಡಿದ್ರಿಗೆಲ್ಲರಿಗೂ ಸೌತಿ ತಾಯಿ ಮಲ್ತಾಯಿ ಹೆಂಗ್ ಇಟ್ಕೊಂಡು ಅವ್ರ ಮಗಳನ್ನ ಅಂತ ಹೇಳ್ತಾರೆ. ಆದ್ರೆ ತನ್ನ ಮಗಳು ಹಿಂಗೆ ನೋಡ್ಕೊಂತಾಳೆ ಏನೋ ಅಂತ ಕೇಳ್ತಾರೆ. ಆದ್ರೆ ಇವಳು ಮಾಡೋ ಕಥೆಗಳು ಎಲ್ರಿಗೂ ಏನ್ ಗೊತ್ತು, ನಂಗಂತೂ ಸಾಕಾಗಿ ಹೋಗ್ಬಿಟ್ಟಪ್ಪ ತಾಯಿ. ಲೇ ಸಾವಿತ್ರಿ, ಎಲ್ಲಿದೆಯಲೇ, ಬಾರ್ಲೆ ಬೇಗ ಸಾವಿತ್ರಿ. ಹಾ, ಏನೇ ಇಷ್ಟೊತ್ತಿಗೆ ನಿಂದು ರಾಮಾಯಣ ಶುರು ಮಾಡ್ಕೊಂಡ್ಬಿಟ್ಯಾ? ನಿಮ್ಗೆ ನಾನು ಇಷ್ಟು ಕಷ್ಟ ಪಡ್ತಾ ಇದ್ರೆ ನಿಮಗೆ ರಾಮಾಯಣ ಅಂತ ಅನ್ಸುತ್ತಾ? ನೋಡ್ರಿ, ಅಲ್ಲಿ ನಿಮ್ ಮುದ್ದಿನ ಮಗಳು ಇಷ್ಟೊತ್ತಾಯ್ತು ನನ್ಗೊಂದು ಬೆಡ್ ಕಾಫಿನೂ ಮುಖಕ್ಕೆ ಹಾಕಿಲ್ಲ ಗೊತ್ತಾ? ಏನ್ ಮಹಾರಾಣಿ ತರ ಮಲಗಿದಾಳೋ ಏನೋ. ಹೋಗಿ ಎಬ್ಸೋಗಿ. ಅದಲ್ಲ ಕಣೆ, ನಾನು ಹೇಳ್ತಿರೋದು ಹಾಗಲ್ಲ. ಬೆಳಗ್ಗೆ ಪ್ರತಿದಿನ ಈ ಕೂಗಾಟ ಚೀರಾಟ ಯಾಕೆ? ಪಾಪ ಮಗು ಬೆಳಿಗ್ಗೆ ಎದ್ದಾಗಿಂದು ರಾತ್ರಿ ಮಲಗೋವರೆಗೂ ಎಲ್ಲರೂ ಚಾಕ್ರಿನೂ ಮಾಡ್ತಿದ್ದಾಳಲ್ವೇನೆ. ಬೆಳಿಗ್ಗೆ ನಿಂದು, ನಂದು, ನಿಮ್ಮ ತಮ್ಮಂದು, ಜೊತೆಗೆ ನಿನ್ನ ಮಗಳದು ಎಲ್ಲಾರ್ದು ಮಾಡ್ತಿದ್ದಾಳ ತಾನೆ. ಪಾಪ ಅವಳದು ಅಂತ ಸಿಗೋದು ರಾತ್ರಿ ಮಲಗೋ ನಿದ್ದೆ ಮಾಡೋ ಟೈಮ್ ತಾನೆ. ಅದೊಂದು ಹೊತ್ತು ಬಿಟ್ಬಿಡೆ ಅವಳ, ಪಾಪ ಏನೋ ಮಲಗಿರ್ತಾಳೆ. ಯಾಕೆ ಹಂಗೆ ಮಾಡ್ತಾ ಇದೀಯಾ? ಅಂದ್ರ ನೀವು ಅಂದ್ಬಿಟ್ರ ಆಯ್ತಲ್ರಿ, ನಾನು ನನ್ನ ಮಗಳೇ ಭಾರ ಆಗಿರೋದು. ನಿಮ್ಗೆ ಆ ಮುದ್ದಿನ ಮಗಳೇ ಇಷ್ಟ, ನಾನ್ ಮಾತ್ರ ಯಾರಿಗೂ ಇಷ್ಟ ಇಲ್ಲ. ನಮ್ಮಪ್ಪ ಈ ಒಂದು ಸೌತಿ ಮನೆಗೆ ತಂದು ಬಿಸಾಕಿದ್ದೇ ಇದಾಯ್ತು. ನನ್ನ ಎಲ್ಲರೂ ಮಲ್ತಾಯಿ ಬಟ್ಟೆ ಕಟ್ಟಿದ್ರು, ಈಗ ನೀವೂ ಕಟ್ಬಿಟ್ರಲ್ಲ ಬಿಡ್ರಿ. ಅಯ್ಯಯ್ಯೋ, ಅಳ್ಬಾಡ್ ಕಣೆ ನನ್ನ ಮುದ್ದಿನ ರಾಣಿ, ಅಳ್ಬೇಡ ಬಿಡು. ಏನಾದರೂ ಮಾಡ್ಕೊಳ್ರಿ, ದಿನ ಸಾಯೋರ್ಗೆ ಅಳೋರು ಯಾರು ಹೇಳು? ಅಮ್ಮ ಯಾಕೆ ಹೋಗಿದ್ರಲ್ಲ, ಏನಾದರೂ ಬೇಕಿತ್ತಮ್ಮ? ಹೊರಗಡೆ ಕಸ ಗುಡಿಸಿ ತುಳಸಿಗೆ ಪೂಜೆ ಮಾಡ್ತಾ ಇದ್ದಮ್ಮ. ಅದೇ ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಮ್ಮ. ಏನ್ ಕರೆದಿದ್ದಮ್ಮ, ಏನಾದರೂ ಬೇಕಿತ್ತಮ್ಮ? ಇವೇ ಕಣೆ ನಿನ್ನ ನಾಟಕ. ಮಂದಿಯೆಲ್ಲ ನೋಡ್ಲಂತ ಹೊರಗೆಲ್ಲ ಮಾಡ್ತಾ ಇರ್ತೀಯ, ಒಳಗೆ ಮಾತ್ರ ಏನು ಮಾಡಲ್ಲ ನೀನು. ಯಾಕೆ ಈ ತರ ಮಾಡೋದು ನೀನು? ಬೆಳಗ್ಗೆ ನನಗೆ ಬೆಡ್ ಕಾಫಿ ತರಬೇಕು, ನನ್ನ ಮಗಳಿಗೆ ಬೆಡ್ ಕಾಫಿ ತರಬೇಕು ಅನ್ನೋದು ಗೊತ್ತಿಲ್ವಾ? ದಿನ ಹೇಳ್ಕೊಡ್ಬೇಕೇನೆ ನಿನಗೆ? ಅಯ್ಯೋ ಅಮ್ಮ, ಆ ಥರ ಏನೂ ಇಲ್ಲಮ್ಮ. ಇವತ್ತು ಸ್ವಲ್ಪ ಮೈಯಲ್ಲಿ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಕತ್ಲಲ್ಲೇ ಮಾಡ್ಬಿಡ್ತಾ ಇದ್ದೆ ಹೊರಗಡೆ ಎಲ್ಲ. ಇವತ್ತು ಸ್ವಲ್ಪ ತಡವಾಗಿ ಎದ್ದಿದ್ದಕ್ಕೆ ಎಲ್ಲ ಹೊರಗೆ ಮಾಡಕ್ಕೆ ತಡ ಆಯ್ತಮ್ಮ ಅಷ್ಟೇ. ನಾನು ಆ ಥರ ಏನು ಮಾಡೋದಿಲ್ಲಮ್ಮ, ನೀವು ಆ ಥರ ಅನ್ಕೋಬೇಡಿ. ಬೇಗ ತಂದ್ಬಿಡ್ತೀನಮ್ಮ ಈಗ ಕಾಫಿ. ಜಮುನಾ ಜಮುನಾ, ಎದ್ದೇನಮ್ಮ ನನ್ನ ಬಂಗಾರು, ಎದ್ದೇನಮ್ಮ ಜಾಣಿ ನೋಡು ಪಾಪ. ಈಗ ಇಷ್ಟು ಬೇಗ ಯಾಕೆ ಎದ್ದೇಮ್ಮ? ಕಾಲೇಜ್ ಇಲ್ವಲ್ಲ, ಈಗೇನು ರಜೆ ಇದೆಯಲ್ಲ, ಮಲ್ಕೋಬೇಕಾ ನೀನು ಸ್ವಲ್ಪ ಹೊತ್ತು? ಯಾಕೆ ಎದ್ದೇಮ್ಮ ಬಂಗಾರ ನನ್ನ ಮಗಳು? ಏನೋ ಬಿಡಮ್ಮ, ನಿನ್ ಬಾಯಲ್ಲಿ ಮಾತ್ರ ಪ್ರೀತಿ ಇದೆ. ಇಷ್ಟೊತ್ತಾಯ್ತು ನನಗೆ ತಲೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಒಂದು ಕಾಫಿನೂ ಇಲ್ಲ, ಚಾನೂ ಇಲ್ಲ. ನಂಗಂತೂ ಸಾಕಾಗಿದೆ ನೋಡು. ಹೇಗ್ ನಿದ್ದೆ ಮಾಡ್ಲಮ್ಮ? ನೀನು ಹೇಳ್ತಿದ್ಯಾ ತಲೆ ನೋಯುತ್ತೆ. ರಾತ್ರಿ ಎಲ್ಲ ಪಾರ್ಟಿ ಮುಗಿಸ್ಕೊಂಬಂದು ಬರೋದ್ರೊಳಗೆ ರಾತ್ರಿ 12 ಆಗಿತ್ತು. ಹೆಡ್ಡೇಕ್ ಬರ್ತಾ ಇದೆ ನನಗೆ ಫುಲ್ಲು. ಅವಳು ಎಲ್ಲಿದ್ದಾಳಮ್ಮ? ಸಾವಿತ್ರಿಗೆ ಹೇಳಿ ಟೀ ತರ್ಸಕ್ಕೆ ಹೇಳು. ನೀನು ಸ್ಟ್ರಾಂಗ್ ಆಗಿರ್ಬೇಕು ನೋಡು, ಹೇಳ್ತಿದ್ದೀನಿ, ಅರ್ಥ ಆಯ್ತಾ? ಹೋಗಮ್ಮ ಬೇಗ ಚಾ ತಗೊಂಬ ಅಂತ ಹೇಳು. ಅದೇ ಕಣೆ, ಅವಳಿಗೆ ತುಂಬಾ ಸುಪ್ಪ ಬಂದ್ಬಿಟ್ಟಿದೆ. ನಾನು ಕೂಡ ಇಷ್ಟೊತ್ತಿನವರೆಗೂ ಕ್ಲಾಸ್ ತಗೊಂಡಿದ್ದೆ, ಈಗ ಬೇಗ ತಗೊಂಡ್ಬರ್ತೀನಿ ಅಂತ ಹೇಳಿದಾಳೆ. ಬರೀ ನಾಟಕ ಕಣೆ ಅವಳದು. ಸಾಕಾಗಿ ಹೋಗಿದೆ ನಂಗಂತೂ. ನಿಮ್ಮಪ್ಪ ಇದ್ರೆ ಯಾವಾಗಲೂ ಅವಳಿಗೆ ಸಪೋರ್ಟು. ಇಲ್ಲಿ ಬಿಡು, ನಿನಗೀಗ ಚಾ ತಗೊಂಡ್ಬರ್ತಾಳೆ, ಕುಡಿದು ಮತ್ತೆ ನಿದ್ದೆ ಮಾಡ್ಬೇಕಂದ್ರೆ ಮಲ್ಕೋಮ. ಏನು ಕೆಲಸ ಏನು ಮಾಡಬೇಡ. ನೀನು ಹಾಸಿಗೆ ಕೂಡ ಏನು ಎತ್ತಬೇಡ ಕಣೆ, ಅವಳು ಮಾಡ್ತಾಳೆ ಎಲ್ಲ. ನೀನು ಆರಾಮಾಗಿ ಮಲ್ಕೋ. ಹೆಂಗೆ ಜಮುನಾ? ಸಾವಿತ್ರಿಗೆ ಏನೇ ಬೇಕಿದ್ರು ಕರಿ, ಅವಳ ಮಾಡ್ತಾಳೆ. ನೀನೇನು ತೊಂದರೆ ತಗೋಬೇಡಮ್ಮ ನನ್ನ ಬಂಗಾರ. ಆಯ್ತು ಹೇಳಮ್ಮ, ಹಾಗೆ ಮಾಡ್ತೀನಿ. ಬೇಗ ತಗೊಂಬಾನಮ್ಮ, ಫುಲ್ಲು ಹೆಡ್ಡೇಕ್ ನನಗೆ. ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸಾವಿತ್ರಿ, ಎಷ್ಟೊತ್ತೆ ಟೀ ತಗೊಂಬರೋದು? ಅಲ್ಲೇಮ್ಮ ಯುದ್ಧ ಮಾಡ್ತಾ ಇದೀಯಾ ಏನು ಅಡುಗೆ ಮನೇಲಿ? ಬೇಗ ತಗೊಂಬಾ, ನನ್ನ ಮಗಳಿಗೆ ಇಲ್ಲಿ ತಲೆ ನೋಯ್ತಾ ಇದೆಯಂತೆ. ದನ ಕಾಳು ತಂದು ಇವಳು ಯಾವಾಗ ಉದ್ಧಾರ ಆಗ್ತಾಳೋ ಏನೋ. ನಮ್ಮ ಮನೆಗೆ ಶನಿ ಶನಿ ತರ ಒಕ್ಕರಿಸ್ಬಿಟ್ಟಿದ್ದಾಳೆ. ಛೀ ಛೀ ಛೀ. ಅಯ್ಯೋ ತಗೊಂಬಂದೆ ಜಮುನಾ, ಯಾಕೆ ತಲೆ ನೋಯ್ತಾ ಇತ್ತೇನಮ್ಮ? ತಗೊಂಬಂದೆ ನೋಡು, ತಗೋ. ಚೆನ್ನಾಗಿ ಚಾ ಕುಡಿದು ರೆಸ್ಟ್ ಮಾಡಮ್ಮ. ಬೇಗ ಟಿಫನ್ ಮಾಡ್ಕೊಂಡು ಬಂದಿರ್ತೀನಿ. ನಿಮ್ಗೆ ಇಷ್ಟ ಅಲ್ಲ ವಾಂಗಿ ಬಾತ್ ಅದೆಲ್ಲ, ಅದನ್ನ ಮಾಡ್ತೀನಿ, ಸರಿನಾ? ತಗೋ. ಈ ತರ ಡ್ರಾಮಾಗಳಿಗೆ ಏನು ಕಮ್ಮಿ ಇಲ್ಲ ಈಗಿಗೆ. ಅಮ್ಮ, ನಾನು ಬೇಗ ಕಿಚನಲ್ಲಿ ಕೆಲಸ ಇದೆ, ಏನಾದರೂ ಬೇಕಿದ್ರೆ ಕರೀರಿ ಅಮ್ಮ. ಬೇಗ ಹೋಗಿ ನನ್ನ ತಂಗಿಗೆ ಇಷ್ಟವಾದಂಥ ವಾಂಗಿ ಬಾತ್ ಕೇಸರಿ ಬಾತ್ ಮಾಡ್ತೀನಿ. ಅಮ್ಮ ನಾನು ಹೋಗ್ಲಾ? ಅದೇನೇ ನನ್ನ ತಂಗಿ ಭಾರಿ ಜೀವ ಮಾಡ್ತಾ ಇದೀಯಾ? ಏನ್ ಮಹಾನ್ ತಂಗಿ ಈಕಿಗೆ, ಏನು ಇವರಪ್ಪನ ಜಾಗಿರೆಲ್ಲ ಅವಳ ಹೆಸರೇ ಬರ್ದಿದ್ದಾಳೆ ಅನ್ನೋ ಥರ ಮಾಡ್ತಾಳೆ. ಅವೆಲ್ಲ ಡ್ರಾಮಾ ಬಿಟ್ಟು ನೀನು ತಿಂತಿದ್ದೆ ತಾನೇ 3 ಹೊತ್ತು. ನನ್ನ ಮಗಳಿಗೆ ದೃಷ್ಟಿ ಆಗೋ ಥರ ಅದು ಮಾಡ್ತೀನಿ, ಅವಳಿಗೆ ಇಷ್ಟ, ಇದು ಮಾಡ್ತೀನಿ, ಅವಳಿಗೆ ಇಷ್ಟ ಅಂತ ಇನ್ನೊಂದ್ಸತಿ ಅಂದ್ಯೋ ಕಾಲು ಮುರಿತೀನಿ ನೋಡು. ಕತ್ತೆ ತಗೊಂಬಂದು ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ಅಡುಗೆ ಮೇಲೆ ಕೆಲಸ ಮಾಡು ಅಷ್ಟೇ. ಈ ಥರ ಎಲ್ಲರಿಗೂ ಡ್ರಾಮಾಗಳು ಮಾಡಬೇಡ, ಅರ್ಥ ಆಯ್ತಾ? ನಡಿ. ಅದೇನಮ್ಮ, ಅವಳು ನನ್ನ ತಂಗಿ ತಾನೇ, ನೀವು ತಾನೇ ನನ್ನಮ್ಮ. ನೀವೇನೇ ಹೇಳ್ರಿ, ಅವಳು ನನ್ನ ತಂಗಿನೇ, ನೀವು ನನ್ನ ಅಮ್ಮನೇ ಅಷ್ಟೇ. ಹೋಗ್ತೀನಿ ನಾನು. ಇರ್ಲಿ ಇವೆಲ್ಲ ಮಾಮೂಲಿ. ನೀನು ಕುಡಿದು ರೆಸ್ಟ್ ಮಾಡಮ್ಮ, ನಾವು ಹೋಗ್ತೀನಿ. ಇವ್ರದ್ದು ಡ್ರಾಮಾ ನೋಡೋಕ್ಕೆ ಆಗಲ್ಲಪ್ಪ. ಬೇಗ ಚಾ ಕುಡಿದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು. ಸಾಕಾಗಿದೆ ಡ್ರಾಮಾ ಕೇಳಿ ಕೇಳಿ. ಹಲೋ, ಏನ್ರಿ ದುಬೈಲಿದ್ದೀರಾ? ಆಫೀಸ್ಗೆ ಹೋದ್ರಾ? ಹೌದಾ ರೀ, ನನಗೆ ಈ ಸತಿ ಬರಬೇಕಾದ್ರೆ ಡೈಮಂಡ್ ನೆಕ್ಲೆಸ್ ತಗೊಂಬನ್ರಿ. ನನಗೆ ಯಾಕೋ ಅದ್ರ ಮೇಲೆ ಇದು ಗೋಲ್ಡನ್ ನೆಕ್ಲೆಸ್ ಹಾಕ್ಕೊಂಡು ಬೇಜಾರಾಗ್ತಿದೆ ಕಣ್ರಿ. ಅದನ್ನ ತಗೊಂಬರ್ರಿ ಪ್ಲೀಸ್. ಓಕೆ ಡಾರ್ಲಿಂಗ್, ಬಾಯ್. ಇವಳು ಯಾರ ನೋಡು, ಎಷ್ಟು ಮಾಡ್ತಾವಳೆ. ಗಂಡ ದುಬೈಯಲ್ಲಿದ್ದಾನಂತೇಳಿ ಇವಳು ದಿಮಾಕ್ ನೋಡು. ನಮ್ಮವನು ಇದ್ದಾನೆ ಬರೀ ಹಿತ್ತು ಪಟ್ಟಿಗೆ ಹಿಂದೆ ನೋಡ್ಕಂತ ನಿಂತ್ಕೊಳಕ್ಕೆ. ಬಾರೇ ಶಾಂತ, ಬಾ. ಓಹೋ, ಏನಮ್ಮ ಚೆನ್ನಮ್ಮ, ಇವಾಗ ಬೆಳಕಿರ್ತೀಯ ನಿನಗೆ? ಇವಾಗ ಕಂಡೇನು ನಾನು?
ಟಿಫನ್ ಆಯ್ತಾ? ಅಯ್ಯೋ ಏನ್ ಹೇಳಿ ಬಿಡು ಶಾಂತ, ದಿನ ಅವಳನ್ ಸೌತಿ ಮಗಳಿಗೆ ಹೇಳಿ 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 ನನ್ನ ಆಯಸ್ಸು ಕಮ್ಮಿ ಆಗುತ್ತೆ ಹೊರತು ಅವಳು ಮಾತ್ರ ಬದಲಾಗಲ್ಲ ನೋಡಿ. ಸಾಕಾಗಿತ್ತು ನೋಡಿ, ಇಷ್ಟೊತ್ತಿ ನಾಷ್ಟ ಇಲ್ಲ, ಟಿಫನ್ ಇಲ್ಲ, ಇನ್ನೊಂದಿಲ್ಲ, ಇಷ್ಟತನ ಬರೀ ಟೀಗೆ ಕಿಚ್ಚಾಡಿ ಬಂದಿ ನೋಡು. ನಿಂದೆ ಪುಣ್ಯ ಬಿಡವ, ದುಬೈನಾಗ ಗಂಡದನ, ಮಕ್ಕಳೆಲ್ಲ ಮರಿಲ್ಲ, ನಿಂದೆ ಜೀವನ, ಇರೋದೊಬ್ಬ ಮಗಳನ್ನ ಕೊಟ್ಬಿಟ್ಟಿ, ಬೇಸ್ ಬಿಡವ ನಿಂದೆ. ಏನೋ ದೇವ್ರು ಕೊಟ್ಟಾನ, ನಾವು ಅನುಭವಿಸ್ತೀವಿ ಅಷ್ಟೇ. ಇರ್ಲಿ ಬಿಡು. ಏನಂತಾಳೆ ನಿನ್ ಸೌತಿ ಮಗಳು ಸಾವಿತ್ರಿ? ಭಾಳ ಸೊಕ್ಕಿ ಬಂದಿದ್ದಂಗದಳ. ಅದ್ರಾಗ ಬೇರೆ ವಯಸ್ಸಿ ಬಂದಾಳ, ಕೆಂಪು ನುಣ್ಣಗೆ ಚಂದ ದಿನಕ್ಕೆ ಭಾರಿ ಸೊಕ್ಕ ಅವಳಿಗೆ. ನಿನ್ಗೆ ಇನ್ನೊಂದು ವಿಚಾರ ಗೊತ್ತಾ? ಹೇಳ್ತೀನಿ ಬಾ, ಇದ್ದತ್ ಬಾ ಸ್ವಲ್ಪ. ಅವಳಂಗೆಲ್ಲ ಹಂಗಿಲ್ಲ ಬಿಡವ, ಅಮ್ಮ ತಂಗಿ ಅತ್ತೆ ಅನ್ಕೊಂತ ಅವಳ ಜೀವನ ಬೇರೆ, ಆತರ ಸೊಕ್ಕೇನಿಲ್ಲ ಬಿಡ ಅವಳಿಗೆ. ನೀನ್ ಹೇಳ್ಕೊಂಡು ಬಂದಿಯೋ ಏನ? ಅಯ್ಯೋ ಚೆನ್ನಜ್ಜಿ, ನಿನ್ಗೇನ್ ಗೊತ್ತು, ಈಗಿನ ಹುಡುಗಿರಲ್ಲ ಹಂಗೆ, ಎದುರಿಗಿದ್ದಾಗೆಲ್ಲ ಒಂದ್ ರೀತಿ, ಇಲ್ದಾಗ ಒಂದ್ ರೀತಿ. ಇಲ್ಲಿ ಬಿಡ, ಆ ರೀತಿ ಇಲ್ಲ ಅವಳು. ಆ ತರ ಬುದ್ಧಿ ಇದ್ರೆ ನನ್ ಯಾಕೆ ಅಮ್ಮ ಅಮ್ಮ ಅಂತ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ಲು. ಇಲ್ಲ ಚೆನ್ನಜ್ಜಿ, ಹೆಂಗನ್ನಾಗ್ಲಿ ಒಂದ್ ಸ್ವಲ್ಪ ಕಣ್ಣಾಕಿರು. ನೀನು ಹೇಳೋದು ಸರಿ ಏನೋ, ನೋಡೋಣ. ಅವಳು ಹಾಗೆ ಮಾಡ್ತಿದ್ದಾಳೇನೋ, ನೋಡ್ತೀನಿ ಒಂದ್ಸತಿ, ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನನ್ನ ಮನೆಗೆ ಹೋಗಿ ಗಾಡಿ ಹಿಡ್ದೆ ಇದ್ರೆ ನನಗೆ ಊಟ ಮಾಡಿದ್ದು ಒಟ್ಟಿಗೆ ಹತ್ತದೇ ಇಲ್ಲ ಫ್ರೆಂಡ್ಸ್. ಇರ್ಲಿ, ನಾನು ಇನ್ನೊಂದು ಮನೆಗೆ ಹೋಗೋ ಕೆಲಸ ಐತಿ, ಬರ್ತೀನಿ. ಅಕ್ಕ, ಇನ್ನೂ ನಾಷ್ಟ ತಯಾರಾಗಿಲ್ವಾ? ನಾನು ಹೊರಗಡೆ ಹೋಗ್ಬೇಕು, ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಹಾ ಆಯ್ತು ಜಮ್ನ, ಬಾಕ್ಸ್ ಆಗಿದೆ, ತಗೊಂಡು ನಾಷ್ಟ ಮಾಡ್ಕೊಂಡು ಹೊರಡು. ಹುಷಾರು, ಹೊರಗಡೆ ಹೋದ್ರೆ ಬೇಗ ಬಂದ್ಬಿಡು ಕತ್ಲಾಗದೊಳಗೆ, ಓಕೆನಾ? ನೋಡು ಸಾವಿತ್ರಿ, ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಏನೋ ಹೋಗ್ಲಿ ಬಿಡು ಅಂತ ಅಕ್ಕ 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 ಅಂತ ಕರೆದ್ರೆ ರಾತ್ರಿಗೆ ಬಾ, ಬೇಗ ಬಾ ಅಂತೆಲ್ಲ ಕಂಡೀಷನ್ಸ್ ಹಾಕ್ತೀಯ. ನಿನಗೆ ಅಮ್ಮನ ಹತ್ರ ಹೇಳಿ ಸರಿಯಾಗಿ ಬೀಳಿಸ್ತೀನಿ ನೋಡು, ಹುಷಾರ್. ಕೊಡು ಬೇಗ, ಹೋಗ್ತೀನಿ ನಾನು. ಅಯ್ಯೋ, ನಾನು ಏನಂದೆ ಈಗ ಇಷ್ಟು ಕೋಪ ಮಾಡ್ಕೊಂಡ್ಬಿಟ್ಲು ಜಮುನ? ಏನೋ ಚಿಕ್ಕ ಹುಡುಗಿ ಅಲ್ವಾ? ಇದು ನೋಡಿ ಫ್ರೆಂಡ್ಸ್, ಇದು ನನ್ನ ಕತೆ. ಇದು ಹೀಗೆ ನೋಡಬೇಕು ಅಂತ ಅನ್ಸಿದ್ರೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.